ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ಸಿನ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ ಸ್ನೇಹಿತರೆ. ಭಾಳಷ್ಟು ಜನ ಒಂದು ಪ್ರಶ್ನೆ ನನಗೆ ಕೇಳಿದರು ಸ್ನೇಹಿತರೆ, ಈ ವಾಟ್ಸಪ್ಪಲ್ಲೇ ಆಯಿತು ಅಥವಾ ಟೆಲಿಗ್ರಾಮಲ್ಲೇ ಆಯಿತು, ನಾವು ಏನಾದರೂ ಪ್ರೊಜೆಕ್ಟ್ ಮಾಡಿದ್ವಿ ಅಂದರೆ, ಉದಾಹರಣೆಗೆ ನನಗೆ ಯಾರೋ ಒಂದು ಸಾಂಗು ಆರ್ಡ್ರು ಮಾಡಿರ್ತಾರೆ ಅಂದ್ಕೊಳ್ರಿ ಸ್ನೇಹಿತರೆ, ಅವರ ಪ್ರೊಜೆಕ್ಟನ್ನು ಎಲ್ಲ ಮಾಡಿಬಿಟ್ಟು ಅವರಿಗೆ ವಾಟ್ಸಪ್ಪಲ್ಲಿ ಮತ್ತು ಅಥವಾ ಈ ಇದರಲ್ಲಿ ಯಾವುದು ಟೆಲಿಗ್ರಾಮಲ್ಲಿ ಅವ್ರಿಗೆ ಏನಾದರೂ ಕಳಿಸ್ಬೇಕಂದ್ರೆ ಏನು ಪ್ರಾಬ್ಲಮ್ಮು ಫೇಸ್ ಆಗ್ತಿದೆ ಅಂದರೆ, ಒಂದು ಯಾವುದಾದ್ರೂ ಪ್ರೊಜೆಕ್ಟಿನ ಸ್ಟೆಮ್ ಉದಾಹರಣೆಗೆ ನೋಡಿ ಸ್ನೇಹಿತರೆ, ಇಲ್ಲಿ ನಾನೊಂದು ಸಾಂಗನ್ನು ನಮ್ಮ ಸೀನಿಯರ್ಗೆ ಕಳಿಸ್ತೀನಿ ಅಂದ್ಕೊಳ್ರಿ. ಇದರ ಫೈಲ್ ಸೈಜ್ ಎಷ್ಟಿದೆ ನಿಮ್ಮ ಮುಂದೆ ಕಾಣಿಸ್ತಾ ಇದೆ, 2.77 GB ಅಂತ ಇದೆ ಸ್ನೇಹಿತರೆ. ಇಷ್ಟು ದೊಡ್ಡ ಫೈಲನ್ನು ನಾನು ಏನಾದರೂ ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ಏನಾಗುತ್ತೆ ಅಂತ ಅಂದರೆ, ವಾಟ್ಸಪ್ಪಲ್ಲಾಯಿತು ಅಥವಾ ಟೆಲಿಗ್ರಾಮಲ್ಲಾಯಿತು, 2.77 GB ನಾನು ಈ ಫೋಲ್ಡ್ರನ್ನ ಅವ್ರಿಗೆ ಕಳಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಆಮೇಲೆ ನಾನು ಬರೀ ಆಡಿಯೋ ಫೈಲ್ಸನ್ನು ಏನಿದ್ದಾವೆ ಅವನ್ನೆಲ್ಲ ನೋಡಿ ಓಪನ್ ಆಗ್ತಾಯಿದೆ, ಈ ಎಲ್ಲ ಆಡಿಯೋ ಫೈಲ್ಸನ್ನು ಅವರಿಗೆ ಸಪ್ರೇಟಾಗಿ ಕಳಿಸಿದ್ರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಕನ್ಫ್ಯೂಷನ್ ಆಗೋಗುತ್ತೆ ಅವರಿಗೆ. ಕೆಲವು ಡೌನ್ಲೋಡ್ ಮಾಡ್ಕೊಳ್ತಾರೆ, ಕೆಲವು ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಸಾರ್ಟ್ ಔಟ್ ಮಾಡೋದಕ್ಕೆ ಅನುಕೂಲ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಬೆಸ್ಟ್ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ, ನೀವು WinRAR ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. WinRARನ ಬಗ್ಗೆ ಏನಾದರೂ ನಿಮ್ಮ ಕಡೆ ಏನಾದರೂ WinRAR ಇಲ್ಲ ಅಂತ ಅಂದರೆ, ನೀವು ಗೂಗಲಿಗೆ ಹೋಗ್ಬಿಟ್ಟು WinRAR ಅಂತ ಸೆಲೆಕ್ಟ್ ಮಾಡಿದರೆ ಟ್ರಯಲ್ ವರ್ಷನ್ನು ಸಹ ನಿಮಗೆ ಒಳ್ಳೆ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಇನ್ ಕೇಸ್ ಮಾಡಲಿಲ್ಲ ಅಂತ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ಅದರ ಬಗ್ಗೆ ನಾನು ನಿಮಗೆ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ಸ್ ಇದ್ದರೆ ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ ಇದರ ಸೈಜ್ ಎಷ್ಟಿದೆ, ಇದನ್ನು WinRAR ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು 2.77 GB ಆ್ಯಡ್ ಟು ಆರ್ಚಿವ್ ಅಂತ ನೀವು ನಿಮ್ಮ ಇದರಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂದರೆ, ಯಾವುದೇ ಒಂದು ಫೋಲ್ಡ್ರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೂ ಈ ಥರ ಬಂದುಬಿಡುತ್ತೆ. ಆ್ಯಡ್ ಟು ಆರ್ಚಿವ್ ಅಂತ ಮಾಡಿಬಿಟ್ಟು ಇದನ್ನು ಬೇರೆ ಏನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಏನು ಮಾಡಬೇಕು ಅಂದರೆ, ಇದನ್ನು ನಾವು ಓಕೆ ಅಂತ ಹೊಡಿಬೇಕಷ್ಟೆ ಸಿಂಪಲ್ಲಾಗಿ. ಅವಾಗ ಏನು ಮಾಡುತ್ತೆ ಅಂದರೆ, ಅದು ನಿಮ್ಮ ಆಡಿಯೋ ಫೈಲನ್ನು ಎಲ್ಲ ನಿಮ್ಮ ಪ್ರಾಜೆಕ್ಟನ್ನು ಕಂಪ್ರೆಸ್ ಮಾಡುತ್ತೆ. ಬಹಳಷ್ಟು ಜನ ಹೇಳ್ತಾರೆ ಕ್ವಾಲಿಟಿ ಎಲ್ಲ ಹೊಂಟೋಗುತ್ತೆ ಅಂತ. ಇಲ್ಲ ಸ್ನೇಹಿತರೆ, ಅದು ಫೈಲ್ ಸಿಸ್ಟಮ್ ಅಷ್ಟೇ. ಇವಾಗ ಎಷ್ಟಿತ್ತು ನಮ್ಮದು ಟೋಟಲ್ ಫೋಲ್ಡರು, ಒಂದು ಪ್ರೊಜೆಕ್ಟಿನ ಫೋಲ್ಡರು 2.77 GB. ಇದನ್ನು ಯಾವುದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನರಿಗೆ ನಾನು ಈ ರ್ಯಾರ್ ಫಾರ್ಮ್ಯಾಟಲ್ಲಿ ಕಳಿಸಿದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸ್ಟೆಮ್ಸ್ ನೀವು ಕಳಿಸೇ ಇಲ್ಲಲ್ಲ, ಒಂದೇ ಒಂದು ಫೈಲ್ ಕಳಿಸಿದ್ದೀರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಇದ್ರ ಸೈಜ್ ಎಷ್ಟಿದೆ, 432 MB, ಅಂದರೆ 4 ಪಟ್ಟು ಕಂಪ್ರೆಷನ್ ಮಾಡಿದೆ ಸ್ನೇಹಿತರೆ. ಹಾಗಂತ ಅದರ ಕ್ವಾಲಿಟಿ ಆಯಿತು ಏನೇ ಆಯಿತು ಎಲ್ಲಿನೂ ಡೌನ್ ಆಗೋದಿಲ್ಲ ಸ್ನೇಹಿತರೆ. ಉದಾಹರಣೆಗೆ ನಮ್ಮ ಸೀನಿಯರು ಕಾಂತಣ್ಣ ಅವರಿಗೆ ಈ ಫೈಲನ್ನು ನಾನು ಮಾಸ್ಟ್ರಿಂಗ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ ಅಂದ್ಕೊಡ್ರಿ. ಇದ್ರ ಫೈಲ್ ಸೈಜು ಎಲ್ಲ ನಾವು ಮಾಡಿರೋದು 2.77 GB ಆಗಿದೆ, ಎಲ್ಲ ಸ್ಟೆಮ್ಸು ಅವೆಲ್ಲ. ಇದನ್ನೇ ನಾನು ಕಳಿಸಿದೆ ಅಂದರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಫೋಲ್ಡರ್ ಮಾಡಿಬಿಟ್ಟು ಅದರಲ್ಲಿ 432 MB ಆಗಿದೆ ಅದು ಕಂಪ್ರೆಷನ್ ಆದಮೇಲೆ, ಅದನ್ನು ನಾನು ವಾಟ್ಸಪ್ಪಿಗೆ ಹೋಗಿಬಿಟ್ಟು ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀನಿ ಸ್ನೇಹಿತರೆ. ಅವರು ಇದನ್ನು ಡೌನ್ಲೋಡ್ ಮಾಡ್ಕೊತಾರೆ ಅಂದ್ಕೊಳ್ರಿ ಸ್ನೇಹಿತರೆ. ಉದಾಹರಣೆಗೆ ಅವರು ಇದನ್ನು ತಮ್ಮ ವಾಟ್ಸಪ್ಪು ಅಥವಾ ಟೆಲಿಗ್ರಾಮ್ನಿಂದ 432 MBಯ ಇದೊಂದು ರ್ಯಾರ್ ಫೈಲನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ತಮ್ಮ ಒಂದು ಯಾವುದೋ ಒಂದು ಜಾಗದಲ್ಲಿ ಡೆಸ್ಕ್ಟಾಪಲ್ಲೇ ಅಂದ್ಕೊಳ್ರಿ ಇಟ್ಕೊಂಬಿಟ್ಟು ಅದನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಮಾಡಿದರೆ ಸ್ನೇಹಿತರೆ, ಅದು ಮತ್ತೆ ಏನಾಗುತ್ತೆ ಅಂದರೆ ಸ್ನೇಹಿತರೆ 2.77 GB ಆಗುತ್ತೆ. ನಾನು ಇದರಲ್ಲಿ ನಿಮಗೆ ನಾನೊಂದು ಪ್ರೋ ಟೂಲ್ಸಿನ ಒಂದು ಪ್ರಾಜೆಕ್ಟನ್ನೇ ಇದರಲ್ಲಿ ಕಳಿಸ್ತಾ ಇದ್ದೀನಿ ಅಂದ್ಕೊಳ್ರಿ. ಪ್ರೋ ಟೂಲ್ಸಿನ ಒಂದು ಪ್ರಾಜೆಕ್ಟನ್ನು ಇದರಲ್ಲಿ ಕಳಿಸಿದ್ರೂ ಸಹ ಸ್ನೇಹಿತರೆ, ಅದು ಸಹ ಯಾವುದೇ ಒಂದು ಕರಪ್ಷನ್ ಆಗೋದಿಲ್ಲ.